ಪ್ರೀತಿ ಅನ್ನೋದು ಬದುಕಿಗೆ ದಾರಿಯಾಗಬೇಕಿತ್ತು. ಆದರೆ ಇಲ್ಲೊಬ್ಬ ಯುವಕನ ಪಾಲಿಗೆ ಅದೇ ಮರಣಶಾಸನವಾಗಿದೆ. ಪ್ರೀತಿಸಿದ ಹುಡುಗಿಯ ಮಾನಸಿಕ ಕಿರುಕುಳ ತಾಳಲಾರದೆ 22 ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿರುವುದಾಗಿ ವರದಿಯಾಗಿದೆ. ಮಂಗಳೂರಿನ ಮೂಡುಶೆಡ್ಡಿಯ ಎದುರುಪದವು ನಿವಾಸಿ 22 ವರ್ಷದ ಮೊಹಮ್ಮದ್ ಆಶಿಕ್ ಕಳೆದ ಮಾರ್ಚ್ 21ರ ಮಧ್ಯರಾತ್ರಿ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅರೌಂಡು 1:35ಗೆ ಮನೆಯಲ್ಲಿ ಫ್ಯಾನಿಗೆ ನೇಣು ಹಾಕಿದ್ದೇನೆ. ಮತ್ತು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮತ್ತು ಹುಡುಗಿಯೇ ಫೋನ್ ಮಾಡಿ ಹೇಳಿದ್ದು, ಆಶಿತ ತಂಗಿಗೆ, ಹೀಗೆ ನನ್ನ ಹುಡುಗಿ ಉಳ್ಳಾಲದ ಅವನ ಗರ್ಲ್ ಫ್ರೆಂಡ್ 2 ವರ್ಷದಿಂದ ಲವ್ ಇತ್ತು ಅವಳಿಗೆ, ಡಿಗ್ರಿ ಮಾಡುವ ಅಷ್ಟರಲ್ಲಿ. ಅವಳೇ ಫೋನ್ ಮಾಡಿ ಆಶಿಕ್ ತಂಗಿಗೆ ಫೋನ್ ಮಾಡಿದ್ದು, ನಿನ್ನ ಬ್ರದರಲ್ಲಿ ಸುಸೈಡ್ ಮಾಡಿದ್ದೇನೆ ಹೋಗಿ ಅಂತ. ಮತ್ತು ಫೋನ್ ಮಾಡಿ ಎಲ್ಲಿಗೆ ಹೇಳಿದರು. ಹುಡುಗಿಗೆ ಸುಸೈಡ್ ಮಾಡಿದ್ದೇನೆ ಅಂತೇಳಿ ಇಲ್ಲ, ಲೈವಲ್ಲೇ ಸುಸೈಡ್ ಮಾಡಿದ್ದು. ಸುಸೈಡ್ ಮಾಡಿದ ಮೇಲೆ ಇವರು ಹುಡುಗಿ ಫೋನ್ ಮಾಡಿ ಹೇಳಿದ್ದು ಆಶಿಕ್ ತಂಗಿಗೆ, ಹೀಗೆ ನಿನ್ನ ಬ್ರದರ್ ಅಲ್ಲಿ ಸುಸೈಡ್ ಮಾಡಿದ್ದೇನೆ ಅಂತ. ಮತ್ತು ನನ್ನ ಬ್ರದರು ಮತ್ತು ಆಶಿಕ್ ತಂಗಿ ಮನೆಗೆ ಹೋಗುವಾಗ ಫ್ಯಾನಿಗೆ ನೇತಾಕಿ ಆತ್ಮಹತ್ಯೆ ಮಾಡಿದ್ದಾನೆ. ಮತ್ತು ಅವ್ರ ಫ್ರೆಂಡ್ ರಾತ್ರಿ ಒಂದು 40-45ಕ್ಕೆ ಅಲ್ಲಿಂದ ಕಾರಲ್ಲಿ ಎತ್ಕೊಂಡು AG ಹಾಸ್ಪಿಟಲಿಗೆ ಹೋಗಿದ್ದಾರೆ. ಹೋಗುವಾಗನೇ ಡೆತ್ ಆಗಿದ್ದಾರೆ. ಮತ್ತು ಅವ್ರು ಫೋನ್ ಮಾಡ್ತಿದ್ರು ಹುಡುಗಿ, ಏನಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲೇ 1:35ಗೆ ಡೆತ್ ಆಗಿದೆ. ಆರಂಭದಲ್ಲಿ ಈ ಸಾವಿಗೆ ನಿಖರ ಕಾರಣ ತಿಳಿದಿರಲಿಲ್ಲ. ಆದರೆ ಆಶಿಕ್ನ ಮೊಬೈಲ್ ಪರಿಶೀಲಿಸಿದಾಗ ಸ್ಫೋಟಕ ಸತ್ಯವೊಂದು ಹೊರಬಿದ್ದಿದೆ. ಸುಸೈಡ್ ಮಾಡುವಂಥದ್ದು ಯಾವುದೂ ಒಂದು ಪ್ರಾಬ್ಲಮೇ ಇರಲಿಲ್ಲ. ಮತ್ತು ನಾವು ಒಂದು 4 ಡೇಸ್ ಬಿಟ್ಟು ಮತ್ತು ಮೊಬೈಲಲ್ಲಿ ಓಪನ್ ಮಾಡುವಾಗ ಅದರಲ್ಲೆಲ್ಲ ಗೊತ್ತಾಯಿತು ಈ ಥರ ಇವ್ರದ್ದು ಟಾರ್ಚರ್ ಇತ್ತು ಅಂತ. ಇವಳಿಗೆ ಬೇರೆ ಅಕ್ರಮವಾಗಿ ಬೇರೆ ಲವರ್ಸ್ ಇತ್ತು, ಅದಕ್ಕಾಗಿ ಇವನು ಕೇಳ್ತಿದ್ದ ಯಾರು ಏನಂತ. ಅದಕ್ಕೆ ಅವಳಿಗೆ ಸಹ ಗೊತ್ತಾಯಿತು ಈ ಥರ ಮ್ಯಾಟ್ರಲ್ಲಿ ಇವನಿಗೆ ಗೊತ್ತಾಗಿದೆ ಅಂತ ಹೇಳಿ ಎಲ್ಲ. ಮತ್ತು ಅವಳು ಫೋನ್ ಮಾಡಿ ಮೆಸೇಜಲ್ಲಿದೆ ಅವಳ ಹತ್ರ ಇವನು ಮಾತಾಡಿ ಚಾಟ್ ಮಾಡಿದಲ್ಲ, ಅವಳೇ ಲೈವ್ ಆಗಿ ಹೇಳಿದ್ದಾಳೆ, ಯಾಕೆಂದರೆ ನೀ ಸುಸೈಡ್ ಮಾಡು ಹಾಗೆ ಹೀಗೆ ಅಂತಲ್ಲ ಹೇಳಿ. ನಮ್ಗೆ ಗೊತ್ತೇ ಇರಲಿಲ್ಲ ಯಾವ ಕಾರಣಕ್ಕೆ ಅವನು ಆತ್ಮಹತ್ಯೆ ಮಾಡಿದ್ದಾನೆ ಅಂತ ಹೇಳಿ. ಮತ್ತು ಮೊಬೈಲೆಲ್ಲ ಅವಾಗ ಲಾಕ್ ಇತ್ತು, ವಾಟ್ಸಪ್ಪೆಲ್ಲ ಲಾಕ್ ಇತ್ತು. ಮತ್ತು ನಮಗೆ ಗೊತ್ತಾಯಿತು ಲಾಕೆಲ್ಲ ನಮಗೆ ಫಸ್ಟ್ ಗೊತ್ತಾಗಿಲ್ಲ, ಪಾಸ್ವರ್ಡೆಲ್ಲ ಗೊತ್ತಾಗಿಲ್ಲ. ಮತ್ತು ಗೊತ್ತಾಯಿತು ಪಾಸ್ವರ್ಡೆಲ್ಲ. ಅದು ನಮಗೆ ಕಾರಣ ಅಂದರೆ ನಾವು ಆತ್ಮಹತ್ಯೆ ಮಾಡಿದ ಮೇಲೆ ನಾವು ಸ್ಟೇಷನ್ ಹೋಗಿ ಅವರನ್ನು ಕರೆದಿದ್ರು, ಹುಡುಗಿ ಮತ್ತು ಅವರ ತಂದೆ ತಾಯಿ ಮತ್ತು ಅವರ ದೊಡ್ಡ ಸಹ ಬಂದಿದ್ದರು ಅಲ್ಲಿ ಕಾವೂರು ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಎಲ್ಲ ಮಾತಾಡುವಾಗ ಅವರ ಹತ್ರ ಕೇಳಿದ್ದಾರೆ ಏನು ಆಗಿದೆ ಏನು ವಿಷಯ ಅಂತಲ್ಲ. ಅವಾಗ ಅವಳು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನನಗೆ 2 ವರ್ಷದಿಂದ ಅವಳಿಗೆ ಲವ್ ಇತ್ತು, ನಾವು ಹೊರಗಡೆ ಸುತ್ತಾಡ್ಕೊಂಡೆಲ್ಲ ಬರ್ತಿದ್ದೇವೆ ಹಾಗೆ ಹೀಗೆ ಅಂತ ಹೇಳಿ. FIR ಆಗಿದೆ. ಇವಾಗ ಅವಳನ್ನು ಇನ್ನೂ ಸ್ಟೇಷನಿಗೆ ಬಂದಿಲ್ಲ. FIR ಆಗಿ ಇವಾಗ 10 ಡೇಸ್ ಮೇಲೆ ಇತ್ತು. ಇನ್ನೂ ಸ್ಟೇಷನ್ಗೆ ಬಂದಿಲ್ಲ. ಅದು ಏನಾಗಿದೆ ಪ್ರಚೋದನೆ ಕೇಸ್ ಹಾಕಿದ್ದೇವೆ ನಾವು. ಅಲ್ಲ, ಲೈವ್ ಆಗಿ ಮಾಡಿದಲ್ಲ ಸುಸೈಡ್, ಪ್ರಚೋದನೆ ಮಾಡಿದಲ್ಲಿ ಆತ್ಮಹತ್ಯೆಗೆ. ನ್ಯಾಯ ಅಂದರೆ ಇನ್ನೂ ಆ ಹುಡುಗಿ ಯಾರಿಗೂ ಈ ಥರ ಮಾಡಲಿಕ್ಕೆ ಬಾರ್ದು. ಇವಾಗ ನನ್ನ ಮಗನಿಗೆ ಆದದ್ದು ಅನ್ಯಾಯ ಪ್ರಾಬ್ಲಮ್, ಇನ್ನೊಬ್ಬರಿಗೆ ಸಹ ಈ ಥರ ಮಾಡಲಿಕ್ಕೆ ಬಾರ್ದು. ಇನ್ನೂ ಅವರಿಗೆ ಇನ್ನೂ ಇಬ್ಬರು ಇದ್ದಾರಲ್ಲ ಫ್ರೆಂಡ್ಸ್ ಸರ್ಕಲಲ್ಲ, ಬಾಯ್ ಫ್ರೆಂಡಲ್ಲ, ಇನ್ನೂ ಅವ್ರಿಗೆ ಸಹ ಇದೇ ಥರ ಮಾಡಿದರೆ ಒಂದು ತಾಯಿಗೆ ಮಗ ಇಲ್ಲದಾಗೆ ಆಗ್ತಾರಲ್ಲ. ತುಂಬ ಕಷ್ಟಪಟ್ಟು ಏನು ಮಕ್ಕ ಕಲಿಬೇಕಂತ ಅವರನ್ನು ಕಲಿಸಿದ್ದು. ಇನ್ನು ಬೇರೆ ಯಾವ ತಾಯಿ ಮಕ್ಕಳಿಗೂ ಈ ಥರ ಆಗಬಾರ್ದಂತ ಇನ್ನು ಕೇಸ್ ಮಾಡಿದ್ದೇವೆ, FIR ಆಗಿದೆ. ಇನ್ನು ಕಾದು ನೋಡೋಣ ಏನೆಲ್ಲ ಆಗ್ತದೆ ಅಂತ. ಸದ್ಯ ಕಾವೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಡಿಯೋ ಕಾಲ್ನಲ್ಲಿದ್ದ ದಾಖಲೆಗಳು ಮತ್ತು ಮೊಬೈಲ್ ಚಾಟ್ಗಳನ್ನು ಪರಿಶೀಲಿಸಲಾಗುತ್ತಿದೆ.